ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಇಂಗ್ಲಿಷ್ ಸಾಹಿತ್ಯದ ಒಬ್ಬ ಪ್ರಸಿದ್ಧ ಕಾದಂಬರಿಕಾರ ಹೆನ್ರಿ ಫೀಲ್ಡಿಂಗ್ ಅವರು ಬರೆದಿರುವಂತಹ ಟಾಮ್ ಜಾನ್ಸ್ ಅನ್ನುವ ಒಂದು ಕಾದಂಬರಿಯ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದ್ದೇವೆ. ಅದಕ್ಕಿಂತ ಮೊದಲು ನಾವು ಕಾದಂಬರಿಕಾರ ಹೆನ್ರಿ ಫೀಲ್ಡಿಂಗ್ ಅವರ ಬಗ್ಗೆ ತಿಳ್ಕೋಬೇಕು ಅಲ್ವಾ? ಹಾಗಾದರೆ ಬನ್ನಿ, ಹೆನ್ರಿ ಫೀಲ್ಡಿಂಗ್ ಯಾರು, ಅವರ ವೃತ್ತಾಂತ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲು. ಸ್ನೇಹಿತರೆ, ನೀವು ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಕೇಳಿರಬಹುದು. ಆದರೆ ಇಂಗ್ಲಿಷ್ನಲ್ಲಿ ಇವತ್ತು ನಾವು ಓದೋ ಕಾದಂಬರಿಗಳಿಗೆ ಒಂದು ಭದ್ರವಾದ ಅಡಿಪಾಯ ಹಾಕಿದವರು ಹೆನ್ರಿ ಫೀಲ್ಡಿಂಗ್ ಅವರು. ಇವರನ್ನು ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇವತ್ತಿನ ಮಾಡರ್ನ್ ಪೊಲೀಸ್ ವ್ಯವಸ್ಥೆಗೆ ಅಡಿಪಾಯ ಹಾಕಿದ್ದು ಇವರೇ. ಹೆನ್ರಿ ಫೀಲ್ಡಿಂಗ್ ಅವರ ಒಂದು ಅತ್ಯದ್ಭುತವಾದಂತಹ ಕಾದಂಬರಿಯಾದರೆ ಅದು ಟಾಮ್ ಜಾನ್ಸ್. ಅವರು ಆ ಕಾಲದಲ್ಲಿ ಆ ಕಾದಂಬರಿಯನ್ನು ಯಾಕೆ ಬರೆದ್ರು, ಅದಕ್ಕೆ ಏನು ಕಾರಣ ಅಂದರೆ ಟು ಎಕ್ಸ್ಪೋಸ್ ಹಿಪಾಕ್ರಸಿ, ಎರಡನೇದು ಟು ಶೋ ರಿಯಲ್ ಹ್ಯೂಮನ್ ನೇಚರ್, ಮೂರನೇದು ಟು ಅಪೋಸ್ ಸ್ಯಾಮ್ಯುಯಲ್ ರಿಚರ್ಡ್ಸನ್, ನಾಲ್ಕನೇದು ಟು ಕ್ರಿಯೇಟ್ ಅ ನ್ಯೂ ಲಿಟ್ರಸಿ ಜರ್ನ್, ಐದನೇದು ಡ್ಯೂ ಟು ಪೊಲಿಟಿಕಲ್ ಸೆನ್ಸಾರ್ಶಿಪ್. ಅಂದರೆ ಬ್ರಿಟಿಷ್ ಸಮಾಜದಲ್ಲಿ ಮೇಲ್ವರ್ಗದ ಜನರು ಹೊರಗಡೆ ತುಂಬ ಧಾರ್ಮಿಕರಂತೆ, ಯೋಗ್ಯರಂತೆ ನಟಿಸುತ್ತಿದ್ದರು. ಆದರೆ ಒಳಗಡೆ ಅತ್ಯಂತ ದುರಾಶೆ ಮತ್ತು ಕುತಂತ್ರ ಬುದ್ಧಿ ಹೊಂದಿದ್ದರು. ಅದು ಅಲ್ಲದೆ ಫೀಲ್ಡಿಂಗ್ ಅವರ ಪ್ರಕಾರ ಜಗತ್ತಿನಲ್ಲಿ ಯಾರೂ ಸಂಪೂರ್ಣವಾಗಿ ಒಳ್ಳೆಯವರು ಅಲ್ಲ, ಹಾಗೆ ಸಂಪೂರ್ಣವಾಗಿ ಕೆಟ್ಟವರಲ್ಲ. ಇನ್ನೊಂದು ಮುಖ್ಯ ಕಾರಣ ಏನು ಅಂದರೆ ಆ ಕಾಲದ ಪ್ರಸಿದ್ಧ ಲೇಖಕ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಫ್ಯಾಮೇಲಾ ಎಂಬ ಕಾದಂಬರಿ ಬರೆದಿದ್ದರು. ಅದರಲ್ಲಿ ನಾಯಕಿ ಕೇವಲ ತನ್ನ ಶೀಲವನ್ನು ಕಾಪಾಡಿಕೊಳ್ಳುವ ಮೂಲಕ ಸಮಾಜದಲ್ಲಿ ದೊಡ್ಡ ಸ್ಥಾನ ಮತ್ತು ಹಣವನ್ನು ಪಡೆಯುತ್ತಾಳೆ. ಇದನ್ನು ಅಪೋಸ್ ಮಾಡಲು ಕೂಡ ಅವರು ಈ ಕಾದಂಬರಿಯನ್ನು ಬರೆದಿದ್ದರು. ಈ ರೀತಿಯ ಅನೇಕ ಕಾರಣಗಳಿಂದ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಲು ಹೆನ್ರಿ ಫೀಲ್ಡಿಂಗ್ ಅವರು ಟಾಮ್ ಜಾನ್ಸ್ ಅನ್ನುವ ಒಂದು ಕಾದಂಬರಿಯನ್ನು ಬರೆಯುತ್ತಾರೆ. ಹಾಗಾದರೆ ಬನ್ನಿ, ಈ ಕಾದಂಬರಿಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಕಥೆ ಶುರುವಾಗುವುದು ಇಂಗ್ಲೆಂಡ್ನ ಒಂದು ದೊಡ್ಡ ಹಳ್ಳಿಯಲ್ಲಿ. ಅಲ್ಲಿ ಸ್ಕ್ವೇರ್ ಆಲ್ವರ್ದಿ ಅನ್ನೋ ಒಬ್ಬ ತುಂಬ ಒಳ್ಳೆಯ ಶ್ರೀಮಂತ ಜಮೀನ್ದಾರ್ ಇರ್ತಾನೆ. ಒಂದು ದಿನ ಆಲ್ವರ್ದಿ ಪ್ರಯಾಣ ಮುಗಿಸಿ ಮನೆಗೆ ಬಂದಾಗ ಅವರ ಹಾಸಿಗೆಯ ಮೇಲೆ ಒಂದು ಮುದ್ದಾದ ಗಂಡು ಮಗು ಅನಾಥವಾಗಿ ಬಿದ್ದಿರುತ್ತೆ. ಆ ಮಗು ಯಾರದ್ದು ಅಂತ ಎಷ್ಟು ಹುಡುಕಿದ್ರೂ ಪತ್ತೆಯಾಗಲ್ಲ. ಕೊನೆಗೆ ದಯಾವಂತನಾದ ಆಲ್ವರ್ದಿ ಆ ಮಗುವಿಗೆ ಟಾಮ್ ಜಾನ್ಸ್ ಅಂತ ಹೆಸರಿಟ್ಟು ತನ್ನ ಸ್ವಂತ ಮಗನ ಥರಾನೇ ಸಾಕ್ತಾರೆ. ಇದೇ ಸಮಯದಲ್ಲಿ ಆಲ್ವರ್ದಿಯ ತಂಗಿಗೆ ಮಾಸ್ಟರ್ ಬ್ಲಿಫಿಲ್ ಅನ್ನೋ ಮಗ ಹುಟ್ಟುತ್ತಾನೆ. ಇಬ್ಬರು ಒಂದೇ ಮನೆಯಲ್ಲಿ ಒಟ್ಟಿಗೆ ಬೆಳೆಯುತ್ತಾರೆ. ಟಾಮ್ ಜಾನ್ಸ್ ದೊಡ್ಡವನಾದಾಗ ತುಂಬ ಹ್ಯಾಂಡ್ಸಮ್ ಮತ್ತು ಧೈರ್ಯವಂತ ಹುಡುಗನಾಗುತ್ತಾನೆ. ಆದರೆ ಅವನು ತುಂಬ ತುಂಟ, ಯಾವಾಗಲೂ ಏನಾದರೂ ಒಂದು ತರಲೆ ಮಾಡಿಕೊಂಡು ಸಿಕ್ಕಾಕೊಳ್ತಾ ಇರ್ತಾನೆ. ಆದರೆ ಅವನ ಮನಸ್ಸು ತುಂಬ ಒಳ್ಳೆಯದು. ಇನ್ನೊಂದೆಡೆ ಆಲ್ವರ್ದಿಯ ಸೋದರಳಿಯ ಬ್ಲಿಫಿಲ್ ತುಂಬ ದುಷ್ಟ. ಹೊರಗಡೆ ತುಂಬ ಯೋಗ್ಯನ ತರಹ ನಟಿಸುತ್ತಾ ಒಳಗಡೆ ಟಾಮ್ ಅಂದರೆ ಒಯ್ದು ಬೀಳ್ತಾ ಇರ್ತಾನೆ. ಜಮೀನ್ದಾರನ ಎಲ್ಲ ಆಸ್ತಿಯನ್ನು ತಾನೊಬ್ಬನೇ ಪಡೆಯಬೇಕು ಅನ್ನೋದು ಇವನ ಪ್ಲಾನ್ ಆಗಿರುತ್ತೆ. ಇಲ್ಲಿ ಗಮನಿಸಬಹುದಾದ ಅಂಶ ಏನು ಅಂದರೆ ಹೆನ್ರಿ ಫೀಲ್ಡಿಂಗ್ ಅವರ ಪ್ರಕಾರ ಸಮಾಜದಲ್ಲಿ ಸಂಪೂರ್ಣವಾಗಿ ಒಳ್ಳೆಯವರು ಇರುವುದಿಲ್ಲ, ಸಂಪೂರ್ಣವಾಗಿ ಕೆಟ್ಟವರು ಇರುವುದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯತನವೂ ಇರುತ್ತೆ, ಹಾಗೆ ಕೆಟ್ಟತನವೂ ಇರುತ್ತೆ. ಕಥೆಯ ಹೀರೋ ಆಗಿರುವಂತಹ ಟಾಮ್ ಜಾನ್ನಲ್ಲಿ ಕೂಡ ಒಂದು ಒಳ್ಳೆಯ ಗುಣ ಕೂಡ ಇರುತ್ತೆ, ಹಾಗೆ ಅಷ್ಟೇ ಕೆಟ್ಟ ಗುಣ ಕೂಡ ಇರುತ್ತೆ. ಆದರೆ ಇಲ್ಲಿ ಬ್ಲಿಫಿಲ್ ಕೂಡ ಒಬ್ಬ ವ್ಯಕ್ತಿ, ನೋಡಲು ಒಂದು ಸುಂದರ ಸುರತೃಪಿ ಆಗಿದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಅಷ್ಟೇ ಕೆಟ್ಟ ಯೋಚನೆಗಳು ಇರ್ತವೆ ಅನ್ನೋದು ಹೆನ್ರಿ ಫೀಲ್ಡಿಂಗ್ ಅವರ ಒಂದು ತತ್ವವಾಗಿರುತ್ತೆ. ಟಾಮ್ ಜಾನ್ ಒಬ್ಬ ಅನಾಥ ಹುಡುಗ ಆಗಿರ್ತಾನೆ. ಆದರೂ ಕೂಡ ಅವನನ್ನು ಆಲ್ವರ್ದಿ ತನ್ನ ಸ್ವಂತ ಮಗನಂತೆ ಕಾಣ್ತಾನೆ. ಮುಂದೆ ಟಾಮ್ಗೆ ಸೋಫಿಯಾ ಅನ್ನುವಂತಹ ಒಬ್ಬ ಶ್ರೀಮಂತ ಹುಡುಗಿಯ ಜೊತೆಗೆ ಪ್ರೀತಿಯಾಗುತ್ತೆ. ಸೋಫಿಯಾ ಕೂಡ ಅವನನ್ನು ಅಷ್ಟೇ ಪ್ರೀತಿ ಮಾಡುತ್ತಾಳೆ. ಆದರೆ ಈ ವಿಷಯ ಅವಳ ತಂದೆಗೆ ಗೊತ್ತಾದಾಗ ಟಾಮ್ ಒಬ್ಬ ಅನಾಥ ಹುಡುಗ ಅಂತ ಹೇಳಿ ಅವರ ಪ್ರೀತಿಯನ್ನು ನಿರಾಕರಿಸ್ತಾರೆ. ಬದಲಿಗೆ ಆಲ್ವರ್ದಿಯ ಸ್ವಂತ ಸೋದರಳಿಯಾದ ಬ್ಲಿಫಿಲ್ ಜೊತೆ ಸೋಫಿಯಾಳ ಮದುವೆಯನ್ನು ನಿಶ್ಚಯ ಮಾಡುತ್ತಾರೆ. ಇಲ್ಲಿ ಹೆನ್ರಿ ಫೀಲ್ಡಿಂಗ್ ಅವರ ಇನ್ನೊಂದು ಮುಖ್ಯ ತತ್ವವನ್ನು ನಾವು ಗಮನಿಸಬಹುದು. ಬ್ಲಿಫಿಲ್ ಒಬ್ಬ ಶ್ರೀಮಂತ ಅಳಿಯ, ಅಂದರೆ ಆಲ್ವರ್ದಿಯ ಶ್ರೀಮಂತ ಅಳಿಯ ಆಗಿರ್ತಾನೆ. ಆದರೆ ಟಾಮ್ ಜಾನ್ಗೆ ಯಾವುದೇ ಆಸ್ತಿ ಅಂತಸ್ತು ಇರೋದಿಲ್ಲ. ಅವನು ಅನಾಥವಾಗಿ ಸಿಕ್ಕ ಮಗು. ಆದ್ದರಿಂದ ಸೋಫಿಯಾಳ ತಂದೆ ಬ್ಲಿಫಿಲ್ಗೆ ತನ್ನ ಮಗಳನ್ನು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿರ್ತಾನೆ. ಇದು ಕೂಡ ಒಂದು ಸಮಾಜದ ಕಟ್ಟುಪಾಡನ್ನು ಗಮನಿಸಬಹುದು ಇಲ್ಲಿ ನಾವು.
ಇದೇ ಸಮಯದಲ್ಲಿ ಸ್ಕ್ವೇರ್ ಅಲ್ವರ್ದಿ ಸಂಪೂರ್ಣವಾಗಿ ಅನಾರೋಗ್ಯಸ್ಥನಾಗ್ತಾನೆ. ಆ ಸಂದರ್ಭದಲ್ಲಿ ಟಾಮ್ ಜಾನ್ ಸ್ಕ್ವೇರ್ ಅಲ್ವರ್ದಿಯನ್ನು ತುಂಬ ಪ್ರೀತಿಸುತ್ತಿದ್ದ. ತನ್ನ ಸ್ವಂತ ತಂದೆಯಂತೆ ಕಾಣ್ತಾ ಇದ್ದ. ಈ ಒಂದು ಅವನ ಅನಾರೋಗ್ಯದ ಕಾರಣದಿಂದ ಟಾಮ್ ಜಾನ್ ತುಂಬ ಖಿನ್ನತೆಗೆ ಒಳಗಾಗ್ತಾನೆ. ಅವನು ಕುಡಿತಾನೆ, ಡ್ಯಾನ್ಸ್ ಮಾಡ್ತಾನೆ. ಮಾನಸಿಕವಾಗಿ ಅವನು ತನ್ನ ಸ್ಥಿಮಿತವನ್ನೇ ಕಳೆದುಕೊಳ್ತಾನೆ. ಇದೇ ಒಂದು ಒಳ್ಳೆ ಸಮಯ ಅಂತ ಭಾವಿಸ್ಕೊಂಡ ಬ್ಲಿಫಿಲ್ ಆ, ಟಾಮ್‌ನ ಬಗ್ಗೆ ಸ್ಕ್ವೇರ್ ಅಲ್ವರ್ದಿಗೆ ಹೋಗಿ ಇಲ್ಲ ಸಲ್ಲದನ್ನು ಹೇಳ್ತಾನೆ. ಬ್ಲಿಫಿಲ್‌ಗೆ ನೀನು ಮುಖ್ಯ ಅಲ್ಲ, ನಿನ್ನ ಹಣ ಮುಖ್ಯ. ಅವನು ನೀನು ಅನಾರೋಗ್ಯಸ್ಥನಾಗಿರಬೇಕಾದ್ರೆ ಅವನು ಕುಡಿದು ಕುಪ್ಪಳಿಸ್ತಿದ್ದ. ಅವನಿಗೆ ನಿನ್ನ ಹಣ ಒಂದೇ ಮುಖ್ಯ ಅನ್ನುವಂತಹ ಒಂದು ಚಾಡಿ ಮಾತನ್ನು ಹೇಳ್ತಾನೆ. ಈ ಒಂದು ಮಾತಿನಿಂದ ಸ್ಕ್ವೇರ್ ಎಲ್ವರ್ದಿ ತುಂಬ ಬೇಸರಗೊಂಡು ಟಾಮನ್ನು ಮನೆ ಬಿಟ್ಟು ಓಡಿಸ್ಬಿಡ್ತಾನೆ. ನಂತರ ಟಾಮ್ ಲಂಡನ್‌ಗೆ ಪ್ರವಾಸ ಹೋಗ್ತಾನೆ. ಲಂಡನ್‌ನಲ್ಲಿ ಅನೇಕ ಮಹಿಳೆಯರ ಸಹವಾಸವನ್ನು ಮಾಡುತ್ತಾನೆ. ಅವನು ಯಾಕೆ ಆ ಸಹವಾಸವನ್ನು ಮಾಡ್ದ ಅಂದರೆ ಬಡತನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಅವನು ಶ್ರೀಮಂತ ಮಹಿಳೆಯರೊಂದಿಗೆ ಸಂಬಂಧವನ್ನು ಬೆಳೆಸಿ ಆ ಮೂಲಕ ಬಡತನದಲ್ಲಿ ಇರುವಂತಹವರಿಗೆ ಸಹಾಯವನ್ನು ಮಾಡುತ್ತಾನೆ. ಇಲ್ಲಿ ಸೋಫಿಯಾ ಕೂಡ ಬ್ಲಿಫಿಲ್‌ನೊಂದಿಗೆ ತನ್ನ ಮದುವೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಲಂಡನ್‌ಗೆ ಬರುತ್ತಾಳೆ. ಅಲ್ಲಿ ಟಾಮ್‌ನನ್ನು ನೋಡ್ತಾಳೆ ಅವಳು ಮತ್ತು ಅವನು ಬೇರೆ ಮಹಿಳೆಯರೊಂದಿಗೆ ಮಾಡಿರುವಂತಹ ಸಂಬಂಧವನ್ನು ಅವಳು ಗಮನಿಸ್ತಾಳೆ ಮತ್ತು ಅದನ್ನು ವಿರೋಧ ಕೂಡ ಮಾಡ್ತಾಳೆ. ನಂತರ ಅಲ್ಲಿಗೆ ಸ್ಕ್ವೇರ್ ಅಲ್ವರ್ದಿ ಕೂಡ ಬರ್ತಾರೆ. ಅವರು ಒಂದು ಮುಖ್ಯವಾದ ಸುಳಿವಿನೊಂದಿಗೆ ಬರ್ತಾರೆ, ಗುಟ್ಟಿನೊಂದಿಗೆ ಬರ್ತಾರೆ. ಆ ಗುಟ್ಟು ಏನು ಅಂತ ಹೇಳಿದ್ರೆ ಸ್ಕ್ವೇರ್ ಅಲ್ವರ್ದಿಯ ಸ್ವಂತ ತಂಗಿ ಬ್ರಿಜೆಟ್‌ನ ಮಗನೇ, ಅನೈತಿಕ ಸಂಬಂಧಕ್ಕೆ ಹುಟ್ಟಿರುವಂತಹ ಮಗನೇ ಈ ಟಾಮ್ ಜಾನ್. ಟಾಮ್ ಜಾನ್ ಈಗ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ. ಶ್ರೀಮಂತ ವ್ಯಕ್ತಿಯ ಸ್ವಂತ ಸೋದರಳಿಯ ಆಗಿರ್ತಾನೆ. ಹಾಗೆ ಬ್ಲಿಫಿಲ್ ಮಾಡಿರುವಂತಹ ಎಲ್ಲ ಕುತಂತ್ರಗಳು ಎಲ್ಲರ ಎದುರು ಬಯಲಾಗಿ ಸೋಫಿಯಾಳ ತಂದೆ ಟಾಮ್‌ಗೆ ತನ್ನ ಮಗಳನ್ನು ಕೊಡುವುದಾಗಿ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಹೀಗೆ ಕಥೆಯು ಒಂದು ಸುಖಾಂತ್ಯವನ್ನು ಕಾಣುತ್ತದೆ. ಈಗಾಗಲೇ ನಾವು ಹೇಳಿರುವ ಹಾಗೆ ಹೆನ್ರಿ ಫೀಲ್ಡಿಂಗ್ ಅವರು ಯಾಕೆ ಈ ಕಾದಂಬರಿಯನ್ನು ಬರೆದಿದ್ದಾರೆ ಅಂತ ಇವಾಗ ನಿಮಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಅವರ ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಇರುವಂತಹ ವ್ಯಕ್ತಿ ಒಳ್ಳೆಯವನೂ ಆಗಿರಲ್ಲ, ಕೆಟ್ಟವನೂ ಆಗಿರಲ್ಲ. ಹಾಗೆ ಪೂವರ್ ಮತ್ತು ರಿಚ್ ಇವರ ನಡುವೆ ಇರುವಂತಹ ವ್ಯತ್ಯಾಸವನ್ನು ಮತ್ತು ಜನರು ಯಾಕೆ ಶ್ರೀಮಂತರನ್ನು ಬಯಸುತ್ತಾರೆ, ಬಡವರನ್ನು ನಿರ್ಲಕ್ಷಿಸುತ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಎತ್ತಿ ಹಿಡಿದಿದ್ದಾರೆ. ಇದು ಇವತ್ತಿನ ಕಥೆಯಾಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ.